ಅದೇನಿಲ್ಲ. ತ್ರಿಶೂಲ ಕೈಯಲ್ಲಿ ಹಿಡ್ಕೊಂಡು ಒಂದು ಪ್ರತಿಜ್ಞೆಯನ್ನು ಮಾಡುವಂತಹದ್ದು ಈಗ ಅದು ಒಂದಿದೆ. ತ್ರಿಶೂಲ್ ಮನೆ ಒಳಗಡೆಗೆ ಪೂಜಾ ಗ್ರಹದಲ್ಲಿ ದೇವರ ಮನೆಯಲ್ಲಿ ಇಡೋಗೋಸ್ಕರ ಅಲ್ಲ, ಪೂಜೆ ಮಾಡೋಗೋಸ್ಕರ ಅಲ್ಲ, ಅದಕ್ಕೆ ವಿಭೂತಿ ಕುಂಕುಮ ಹಚ್ಚಿ ಇಡುವಗೋಸ್ಕರ ಅಲ್ಲ. ನಮ್ಮ ಎಲ್ಲರ ಕೈಯಲ್ಲಿ ಕೊರಳಲ್ಲಿ ಇರುವಂತಹ ವ್ಯಾನಿಟಿ ಬ್ಯಾಗ್ ನಲ್ಲಿ ಇದನ್ನ ಇಡಬೇಕು. ಅದಕ್ಕೋಸ್ಕರ ಇದನ್ನ ಮಾಡಿದ್ದೇವೆ ಅಂತ ನೆನಪಿಟ್ಕೊಳ್ಳಿ. ಯಾಕೆ ಇಷ್ಟೆಲ್ಲ ಆತಂಕ, ಇಷ್ಟೆಲ್ಲ ಭಯ? 2000 ಉತ್ತರಾಖಂಡದಿಂದ ನೋಡಿ ಇಲ್ಲಿ ಬಂದಿದ್ದಾರೆ ನಮಗೋಸ್ಕರ, ಹಿಂದೂಸ್ತಾನಗೋಸ್ಕರ, ಹಿಂದೂ ಹೆಣ್ಣು ಮಕ್ಕಳ ಸುರಕ್ಷತೆಗೋಸ್ಕರ. ಭವ್ಯ ಗೌಡರು ಬೆಂಗಳೂರಿಂದ ಬಂದರು. ಸಾತ್ವಿಕಿಯವರು ಅತ್ಯಂತ ಶಾಂತ ರೀತಿಯಿಂದ ಉಪದೇಶ ಮಾಡುವಂತವರು ಉಗ್ರರಾದರು. ಸೊ ಇದೆಲ್ಲವೂ ಯಾಕಾಗ್ತಾ ಇದೆ ಅಂತಂದ್ರೆ ಇವತ್ತು ಸುತ್ತಮುತ್ತಲೂ ನಡೀತಾ ಇರುವಂತಹ ದುರ್ಘಟನೆ, ಇಸ್ಲಾಮಿಕ್ ಮಾನಸಿಕತೆ, ಕ್ರಿಶ್ಚಿಯನ್ರ ಮಾನಸಿಕತೆ ಇದು ವಿಪರೀತವಾಗಿ ಬೆಳೀತಾ ಇದೆ. ಕಮ್ಯುನಿಸ್ಟರು, ನಾಸ್ತಿಕವಾದಿಗಳು, ಬುದ್ಧಿಜೀವಿಗಳು ಅನ್ನುವಂಥವರು ನಮ್ಮ ನಂಬಿಕೆಯನ್ನೇ ಹಾಳು ಮಾಡ್ತಾ ಇರುವಂತಹ ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡುವಂತಹ ಅನಿವಾರ್ಯ ಅವಶ್ಯಕತೆ ಇದೆ. ಬಂಧುಗಳೇ, ಹಾವು ಚೇಳು ಹದ್ದನ್ನ ಹೆಗ್ಗಣವನ್ನ ನಾವು ಮನೆ ಕೊಡುವುದಿಲ್ಲ. ಇವತ್ತು ಹಾವು ಚೇಳು ಹದ್ದು ಹೆಗ್ಗಣಗಳು ನಮ್ಮನ್ನ ನುಂಗುತ್ತಾ ಇದ್ದಾರೆ. ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಸಾಕಿ ಸಲಹಿ ಪ್ರೀತಿ ವಿಶ್ವಾಸದಿಂದ ನನ್ನ ಮಗಳ ಬೆಳೆಯಲಿ ಅಂತ ಹೇಳಿ ಅತ್ಯಂತ ಮುದ್ದಿನಿಂದ ಬೆಳೆಸಿದಂತಹ ಆ ಮಗಳನ್ನ ಈ ಹದ್ದುಗಳು ಬಂದು ಹಾಸ್ಕೊಂಡು ಹೋಗ್ತಾ ಇದ್ದಾವೆ. ಈ ಹಾವುಗಳ ಬಂದು ನುಗ್ಗಿ ಹೋಗ್ತಾ ಇದ್ದಾವೆ. ಸೊ ಇಂಥ ಭಯಾನಕ ಸ್ಥಿತಿ ನಿರ್ಮಾಣ ಆದಂತಹ ಸಮಯದಲ್ಲಿ ನಾವು ಇನ್ನೂ ಕೂಡ ಎಲ್ಲರೂ ಹಾಗಿಲ್ಲ ರೀ, ಎಲ್ಲ ಮುಸ್ಲಿಮರು ಹಾಗಿಲ್ಲ ರೀ, ಎಲ್ಲ ಕ್ರಿಶ್ಚಿಯನ್ರು ಹಾಗಿಲ್ಲ ರೀ. ಇನ್ನೂ ನಮ್ಮ ಭಾವನೆಯನ್ನು ಈ ರೀತಿ ವ್ಯಕ್ತಪಡಿಸ್ತಾ ಇದ್ದೀವಿ. ಬಂಧುಗಳೇ, ಇತಿಹಾಸ ನಾವು ಸ್ವಲ್ಪ ಮರೆಯಬಾರದು. 1000 ವರ್ಷ ಘಜನಿ ಘೋರಿಯಿಂದ ಹಿಡಿದು ಟಿಪ್ಪು ಸುಲ್ತಾನರಿಗೆ ಈ ದೇಶವನ್ನ, ಈ ಸಂಸ್ಕೃತಿಯನ್ನ, ದೇವಸ್ಥಾನಗಳನ್ನ ನಮ್ಮ ಹಿಂದೂ ಹೆಣ್ಣು ಮಕ್ಕಳೇ ಅತ್ಯಾಚಾರ ಮಾಡಿದ್ದು 1000 ವರ್ಷದ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಕ್ರಿಶ್ಚಿಯನ್ರು 200 ವರ್ಷ ಈ ದೇಶವನ್ನ ಆಡಳಿತ ಮಾಡಿದ್ರು. ನಾವು ಬ್ರಿಟಿಷರು ಅಂದ್ರೆ ಬ್ರಿಟಿಷರಲ್ಲ, ಕ್ರಿಶ್ಚಿಯನ್ರು. ಸೊ ಇವತ್ತು ಇವರಿಬ್ಬರು ಸೇರಿ ಇವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇಡೀ ದೇಶ ಇಸ್ಲಾಂ ಮಾಡಬೇಕು, ಇಡೀ ದೇಶ ಕ್ರಿಶ್ಚಿಯನ್ ಮಾಡಬೇಕು ಅನ್ನುವಂತಹದ್ದೇ ಅವರ ಗುರಿ ಇದೆ. ಕ್ರಿಶ್ಚಿಯನ್ರು ಶಿಕ್ಷಣ, ಹಾಸ್ಪಿಟಲ್, ಅನಾಥಾಶ್ರಮ, ಢೋಂಗಿ, ನಾಟಕ ಇವೆಲ್ಲವನ್ನು ಶಿಕ್ಷಣ ಕಾನ್ವೆಂಟ್ ಅಥವಾ ಹಾಸ್ಪಿಟಲ್ಗಳು, ಅನಾಥಾಶ್ರಮಗಳು, ವೃದ್ಧಾಶ್ರಮ ಮಾಡ್ತಾ ಇರುವಂತಹದ್ದೇ ಕನ್ವರ್ಷನ್, ಮತಾಂತರ. ಈ ಕ್ರಿಶ್ಚಿಯನ್ಗೋಸ್ಕರ ಇಡೀ ದೇಶ ಕ್ರಿಶ್ಚಿಯನ್ ಮಾಡಬೇಕು. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು. ಇವತ್ತು ಮುಸ್ಲಿಮರು ಹೊರಟಿದ್ದು ಇಸ್ಲಾಂ ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಈ ದೇಶವನ್ನ ಇನ್ನೊಂದು ಪಾಕಿಸ್ತಾನವನ್ನ ಹೊರಟಿದ್ದಾರೆ. ಸೊ ಇಲ್ಲಿ ಎಲ್ಲ ಮಾಡಕ್ಕೆ ಹೊರಟಂತ ಬೇರೆ ಬೇರೆ ರೀತಿಯಲ್ಲಿ ಲವ್ ಜಿಹಾದ್, ಜನಸಂಖ್ಯೆ
ಜಾಸ್ತಿ ಮಾಡೋಗೋಸ್ಕರ ಇದೊಂದು ತಂತ್ರ. ನಮ್ಮ ಜನಸಂಖ್ಯೆ ಕಡಿಮೆ ಮಾಡೋದು, ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಮಾಡೋದೇ. ಬೇರೆ ಬೇರೆ ರೀತಿಯಲ್ಲಿ ಲವ್ ಜಿಹಾದವು ಒಂದು. ಬಂಧುಗಳೇ, ಒಂದು ಅಂಕಿ ಸಂಖ್ಯೆ ಹೇಳುತ್ತೆ, ಪ್ರತಿನಿತ್ಯ ಪ್ರತಿ ವರ್ಷ 10 ಲಕ್ಷ ಹಿಂದೂ ಹೆಣ್ಣು ಮಕ್ಕಳು ಬುರ್ಕಾ ಹಾಕೊಳ್ತಾ ಇದ್ದಾರೆ. 10 ಲಕ್ಷ ಹಿಂದೂ ಹುಡುಗಿಯರ ಲವ್ ಜಿಹಾದಿಗೆ ಬಲಿಯಾಗ್ತಾ ಇದ್ದಾರೆ. 10 ಲಕ್ಷ ಈ ಲವ್ ಜಿಹಾದ ಬಲಿಯಾದಂತವರು ಗೋಮಾಂಸ ತಿಂತಾ ಇದ್ದಾರೆ. ಒಂದೇ ವರ್ಷದಲ್ಲಿ ಒಂದು ಮಗು ಆದರೆ 20 ಲಕ್ಷ. ನೀವು ಕಲ್ಪನೆ ಮಾಡ್ಕೊಳ್ಳಿ ಹೇಗೆ ಬೆಳೀತಾ ಇದೆ. ನಾವು 10 ಲಕ್ಷ ಕಡಿಮೆ ಆದೀವಿ, ಅವರ 10 ಲಕ್ಷ ವೈರಿಗಳು ಶತ್ರುಗಳು ಜಾಸ್ತಿ ಆದರು. ಅವರಲ್ಲಿ 12ನೇ ವಯಸ್ಸಿಗೆ ಮದುವೆ ಆಗ್ತಾರೆ, 12ನೇ ವಯಸ್ಸಿಗೆ ಮುಸ್ಲಿಮರು ಮದುವೆ ಮಾಡ್ತಾ ಇದ್ದಾರೆ. ನಮ್ದು 18ನೇ ವಯಸ್ಸಿಗೆ ಮದುವೆ ಅನ್ನುವಂತಹದ್ದು ನಿಯಮ ಇದೆ. ಅವರಿಗೆ ನಿಯಮ ಇಲ್ಲ, ಕಾನೂನು ಇಲ್ಲ. ಅವರಿಗೆ 12 ಮತ್ತು 18ರ ಮಧ್ಯದಲ್ಲಿ 6 ವರ್ಷ ಆಯ್ತು. 6 ವರ್ಷ ಗ್ಯಾಪ್ ಆಯ್ತು. ಈ ಮುಸ್ಲಿಂ ಹುಡುಗಿ 12 ವರ್ಷಕ್ಕೆ ಮದುವೆ ಆದಂತವಳು 18ರ ತನಕ 6 ಮಕ್ಕಳ ಹೊಡೆದಿರ್ತಾಳೆ. ನಮ್ಮ ಇನ್ನೂ ಮದುವೆ ಆಗಿಲ್ಲ, ನಮ್ಮ ಹುಡುಗಿಗೆ, ನಮ್ಮ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, 6 ಮಕ್ಕಳು ರೆಡಿ ಇರ್ತಾವ. ಹೇಗೆ ಏನೇನು ಆಗ್ತಾ ಇದೆ. ಈಗ ನಮ್ಮ ಭವ್ಯಕ್ಕ ಹೇಳಿದ್ರು, ಶಾಹೀನ್ ಅನ್ನುವಂತ ಒಂದು ಮಹಿಳಾ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಶಾಹೀನ್ ಬ್ರಿಗೇಡ್ ಮಹಿಳಾ ಗ್ರೂಪ್ ಅದು, ಕಾಲೇಜ್ ಗ್ರೂಪ್ ಅದು. ಸೊ ಕಾಲೇಜ್ ನಲ್ಲಿ ನಿಮ್ದೆಲ್ಲ ಸ್ನೇಹ ಬೆಳೆಸ್ತಾರೆ. ನಮ್ಮ ಹಿಂದೂ ಹುಡುಗಿಯರ ಕಾಲೇಜ್ ಹೋಗುವಂತವ್ರನ್ನ ಬೇರೆ ಬೇರೆಯವ್ರನ್ನೆಲ್ಲ ಸ್ನೇಹ ಬೆಳೆಸ್ತಾರೆ, ಪ್ರೀತಿ ಮಾಡ್ತಾರೆ, ವಿಶ್ವಾಸ ಗಳಿಸ್ತಾರೆ. ಅವ್ರ ಮೊಬೈಲ್ ನಂಬರ್ ತಗೊಳ್ತಾರೆ, ತನ್ನ ತಮ್ಮನ್ನ ಅಣ್ಣನ ಪರಿಚಯ ಮಾಡಿಸ್ತಾರೆ, ತನ್ನ ಮುಸ್ಲಿಂ ಹುಡುಗರನ್ನ ಪರಿಚಯ ಮಾಡಿಸ್ತಾರೆ, ಕಾಲೇಜಿನಿಂದ ಮನೆ ತನಕ ಡ್ರಾಪ್ ಮಾಡ್ತಾನೆ ನನ್ನ ತಮ್ಮ ಅಂತ ಹೇಳಿ ಕಳಿಸ್ತಾರೆ. ಹೀಗೆ ಅನೇಕ ರೀತಿಯಿಂದ ಇವತ್ತು ಈ ಹಿಂದೂ ಹುಡುಗಿಯರನ್ನ ಫಸಾಯಿಸುವಂತಹದ್ದು ಬಹಳ ದೊಡ್ಡ ವೈರಸ್, ಕೆಟ್ಟ ವೈರಸ್. ಇದೊಂದು ಕ್ಯಾನ್ಸರ್, ದೇಶದ್ರೋಹಿ ಕ್ಯಾನ್ಸರ್ ಹರಡ್ತಾ ಇರುವಂತ ತಡೆಯೋಗೋಸ್ಕರನೇ ಇವತ್ತು ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ಕೂಡ ವ್ಯಾನಿಟಿ ಬ್ಯಾಗ್ ನಲ್ಲಿ ಇದನ್ನು ಇಟ್ಕೊಳ್ಬೇಕು. ಇಟ್ಟುಕೊಂಡು ಯಾವನಾದರೂ ಕೆಣಕಿದರೆ, ಯಾವನಾದರೂ ಏನಾದರೂ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಅದನ್ನ ತೆಗೆದು ಎಲ್ಲಿವರೆಗೆ ಸಹನೆ ದೇಶದಲ್ಲಿ ಬೆಳೀತಾ ಇರುವಂತಹ ಈ ರಾಕ್ಷಸಗಳ ಕಾಣಿಸ್ತಾ ಇಲ್ವಾ? ಪಹಲ್ಗಾಮ್ನಲ್ಲಿ ಹಿಂದೂ ಅಂತ ಕೇಳಿ ಗುಂಡು ಹೊಡೆದ ಕೂಡ ಇನ್ನೂ ಬುದ್ಧಿ ಬರಲಿಲ್ವ ನಮಗೆ? ಸೊ ಇನ್ನು ತ್ರಿಶೂಲ ಇಲ್ಲದೆ ಓಡಾಡಕ್ ಹೋಗ್ಬೇಡ್ರಿ. ನಮ್ಮ ಕೆಲವೊಂದು ಜನ ಈ ಸರ್ಕಾರ ತ್ರಿಶೂಲ್ ಬ್ಯಾನ್ ಮಾಡ್ರಿ. ನಮ್ಮ ಮೀನಾಕ್ಷಿ ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವ್ರಿಗೇನು ಹೊಸ ಅಲ್ಲ, ಕರ್ನಾಟಕದಲ್ಲಿ 7-8 ಕಡೆ ಬಂದ, 7-8 ಕಡೆ ನೋಟಿಸ್ ಬಂದಿದೆ. ಹೊರಗಡೆ ಹೋಗ್ತಾರೆ, ಪರಪರ ಹರ ಬಿಸಾಕಿದ್ದಾರೆ. ಮತ್ತೆ ಜೈ ಶ್ರೀರಾಮ್ ಅಂತ ಯಾರಿಗೆ ನೋಟಿಸ್ ಕೊಡ್ತೀರಿ? ಮೊನ್ನೆ ಹರಿಯಾಣದಲ್ಲಿ ರಾಮನ ಬಗ್ಗೆ ಅವಹೇಳನ ಮಾಡಿದಂತ ಆ ಭಗವಾನ್ ಸೈತಾನ್ ಅವನಿಗೆ ನೋಟಿಸ್ ಕೊಟ್ರೇನು? ಅವನಕ್ಕೆ ಸಾಕಿದ್ರೇನು? ರಾಮನ
ನಾವು ಈ ದೇಶ ಭಕ್ತಿಯನ್ನು ಭಾರತ್ ಮಾತಾ ಕಿ ಜೈ ಎಂದು ನಮ್ಮೇ ಕೇಸ್ ಹಾಕ್ತೇವೆವೋ, ನಾವು ನೋಟಿಸ್ ಕೊಡ್ತೇವೆವೋ? ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ತ್ರಿಶೂಲ ಅಲ್ಲ, ಇನ್ನು ತಲವಾರು ವಿತರಣೆ ಮಾಡ್ತೀವಿ ಅಂತ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಛತ್ರಪತಿ ಶಿವಾಜಿಗೆ ಜೈ ಜೈಕಾರ ಅಂತಂದ್ರೆ ಬರೀ ನಾಲಿಗೆ ಅಂತ ಹೇಳಿದ್ರಾಗುದಿಲ್ಲ, ಕೈಯಲ್ಲಿ ತಲವಾರು ಹಿಡ್ಕೊಂಡೇ ಜೈ ಜೈಕಾರ ಹೇಳಬೇಕಾಗುತ್ತೆ. ಮುಂದಿನ ಬಾರಿ ನಾವು ವಿತರಣೆ ತಲವಾರಿಂದ ಪ್ರಾರಂಭ ಮಾಡ್ತೀವಿ ಅಂತ ದೇಶದ ರಕ್ಷಣೆಗೋಸ್ಕರ, ಹಿಂದೂ ಹೆಣ್ಣುಮಕ್ಕಳ ರಕ್ಷಣೆಗೋಸ್ಕರ, ನಮ್ಮ ತಾಯಂದಿರ ರಕ್ಷಣೆಗೋಸ್ಕರ, ಮಠ ಮಂದಿರಗಳ ರಕ್ಷಣೆಗೋಸ್ಕರ ಇವತ್ತು ನಾವು ಮಾಡ್ತೀವಿ. ಪರಂ ಪೂಜ್ಯ ಕಾಳಸಿದ್ದೇಶ್ವರ ಕನೇಲಿ ಮಠದ ಸ್ವಾಮೀಜಿಯವರು ಎಂಥ ತೇಜಪುಣ್ಯವಾದಂಥ ಎಂಥ ಮಹಾನ್ ಸನ್ಯಾಸಿ, ಸಾವಿರಾರು ಜನರಿಗೆ ಗುರುಕುಲದಲ್ಲಿ 64 ವಿದ್ಯೆ ಕೊಡ್ತಾ ಇರುವಂತ ಪರಂ ಪೂಜ್ಯ ಕಾಳಸಿದ್ದೇಶ್ವರ ಕನೇಲಿ ಸ್ವಾಮೀಜಿಯವರಿಗೆ ಬಸವ ಕಲ್ಯಾಣದಲ್ಲಿ ಬ್ಯಾನ್ ಮಾಡ್ತಾರೆ. ಬಡ್ಡಿ ಮಕ್ಕಳು ಬ್ಯಾನ್ ಮಾಡ್ತಾರೆ, ಪ್ರವೇಶ ನಿಷೇಧ ಮಾಡಿದ್ದಾರೆ. ಯಾರನ್ನ? ಲಕ್ಷಾಂತರ ರೈತರಿಗೆ ಇವತ್ತು ಗೋಮಾತೆ ಒಂದು ಆಕಳಿಂದ ಹೇಗೆ ಜೀವನ ಮಾಡಬೇಕು ಅಂತ ಕಲಿಸಿಕೊಟ್ಟಂತ ಆ ಮಹಾ ಸನ್ಯಾಸಿಯನ್ನು ಬ್ಯಾನ್ ಮಾಡ್ತೀರಿ ನೀವು. ಸಾವಿರಾರು ಜನ ಮಕ್ಕಳಿಗೆ ಜಾತಿ ಇಲ್ಲ, ಪಂಥ ಇಲ್ಲ ಅಂತ ಮಕ್ಕಳಿಗೆ 64 ವಿದ್ಯೆ